ಹಾಯ್, ಹೆಲೋ ನನ್ನ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಒಂದು ಒಳ್ಳೆಯ ಅದ್ಭುತ ರುಚಿಯ ಮತ್ತು ಅಮೋಘವಾದಂಥ ರುಚಿಯ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಸಿಹಿಯಾಗಿರುವ ದೋಸೆಯನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಉಪಯೋಗಿಸಿ ಹೋಳಿಗೆಯನ್ನು ಹೇಳ್ತೀವಲ್ಲ, ಒಬ್ಬಟ್ಟು, ಆ ಅದ್ಭುತ ರುಚಿಯಲ್ಲಿ ಬರುವಂತಹ ದೋಸೆಯನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ, ತಿನ್ನೋದಕ್ಕೂ ಟೇಸ್ಟಾಗಿ, ಹೆಲ್ದಿಗೂ ಒಳ್ಳೆಯದಾಗಿರುವಂತಹ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ದೋಸೆ ರೆಸಿಪಿ ಇದು. ನೀವು ಒಂದು ಸಾರಿ ಟ್ರೈ ಮಾಡ್ಕೊಳ್ಳಿ. ಬನ್ನಿ, ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಗಾತ್ರದಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ತಗೊಂಡಿದ್ದೀನಿ. ಮತ್ತು 1/4 ಕಪ್ ಆಗುವಷ್ಟು, ಅಂದರೆ ನಾನು ತಗೊಂಡಿರುವಂತಹ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ ಬೆಲ್ಲ, ಚಿಟಿಕೆ ಸೋಡಾನ ತಗೊಳ್ತಾ ಇದ್ದೀನಿ. ಇದು ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಮತ್ತು ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ. ಇಲ್ಲಿ ಏಲಕ್ಕಿ, ಶುಂಠಿ ಮತ್ತು ಸೋಂಪು ಏನು ಬರುತ್ತಲ್ಲ, ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸಿನ ಅಳತೆಯಲ್ಲಿ ನಾನು ನೀರನ್ನು ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ನಾನಿವಾಗ ಒಂದು ಪಾತ್ರೆನ ತಗೊಂಡಿದ್ದೀನಿ. ಪಾತ್ರೆ ಕಾದ ಮೇಲೆ ಅದಕ್ಕೆ ನಾನಿವಾಗ ಏನು 1 ಕಪ್ ಅಳತೆಯಲ್ಲಿ ತಗೊಂಡಿದ್ನಲ್ಲ, ಆ ಕಪ್ಪಲ್ಲಿ 1 ಕಪ್ ನೀರನ್ನು ಇವಾಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿವಾಗ ತೊಗೊಂಡಿದ್ನಲ್ಲ ಬೆಲ್ಲವೇನಿತ್ತಲ್ಲ, ಆ ಬೆಲ್ಲನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ನೀರಿಗೆ ಹಾಕ್ಕೊಂಡು ಫ್ಲೇಮ್ನ ಹೈ ಇಟ್ಟು ಮೀಡಿಯಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಳ್ಬೇಕು. ಎಲ್ಲ ಬೆಲ್ಲವು ನೀರಲ್ಲಿ ಕರಗ್ಕೊಳ್ಳೋವರೆಗೂ ಕುದಿಸ್ಕೋಬೇಕು. ಬಿಕಾಸ್ ನಾವು ಬೆಲ್ಲ ತಯಾರಿಸುವಂತಹ ಪ್ರೊಸೀಜರ್ ಎಲ್ರಿಗೂ ಗೊತ್ತೇ ಇರುತ್ತೆ. ಕಬ್ಬಿನ ಸಿಪ್ಪೆಗಳೇನಾದರೂ ಇದ್ದರೆ ಅಥವಾ ಮರಳೇನಾದರೂ ಇದ್ದರೆ ಈ ಥರ ಬೆಲ್ಲವನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ನಂತರ ಅದಕ್ಕೆ ಸೋದಿಸ್ಕೊಳ್ಬೇಕು. ಆ ಥರ ಮಾಡಿದರೆ ಇದರಲ್ಲಿರುವಂತಹ ಕಸ ಕಡ್ಡಿ ಏನಾದರೂ ಇದ್ದರೆ ಆಚೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಥರ ಬೆಲ್ಲವನ್ನು ನೀರಲ್ಲಿ ಹಾಕಿ ಸೋದಿಸ್ಕೊಳ್ಬೇಕು ಫ್ರೆಂಡ್ಸ್. ನಾನು ಇದೇ ತರಹದ ಸುಮಾರು ವಿಡಿಯೋಸ್, ರೆಸಿಪಿಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಬಹುದು. ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋಸ್ ಎಲ್ಲ ಬರುತ್ತೆ. ನೀವು ಬೇಕಿದ್ದರೆ ಯಾವ ಫುಡ್ ವಿಡಿಯೋಸ್ಗಳನ್ನು ಬೇಕೋ ಅವುಗಳನ್ನು ನೋಡ್ಕೊಳ್ಬಹುದು. ನೀವೇನಾದರೂ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಯಾವಾಗ ಬೇಕೋ ಆವಾಗ ನಿಮಗೆ ಟೈಮ್ ಫ್ರೀ ಇದ್ದಾಗ ನನ್ನ ವಿಡಿಯೋಸ್ನ ನೋಡ್ಕೊಳ್ಬಹುದು. ಇವಾಗ ಎಲ್ಲ ಬೆಲ್ಲವು ನೀರಿನಲ್ಲಿ ಕರಗಿದೆ, ನೋಡ್ತಾ ಇದ್ದೀರಲ್ಲ. ತುಂಬಾ ಚೆನ್ನಾಗಿ ಎಲ್ಲವೂ ಕರಗಬೇಕು. ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸಿ ಎಲ್ಲ ಬೆಲ್ಲವು ಕಾದ ನಂತರ ನಾನಿವಾಗ ಗ್ಯಾಸ್ ಆಫ್ ಮಾಡಿಕೊಂಡು 5 ಮಿನಿಟ್ಸ್ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಒಂದು 5 ನಿಮಿಷ ಆಗಿದೆ. ತಣ್ಣಗಾದ ಮೇಲೆ, ಪಾಕ ಏನಿತ್ತಲ್ಲ ಅದು ತಣ್ಣಗಾದ ಮೇಲೆ ನಾನಿವಾಗ ಮತ್ತೊಂದು ಪಾತ್ರೆಗೆ, ಅಂದರೆ ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತೋರಿಸ್ತೀನಿ, ನೋಡ್ತಾ ಇರಿ. ಹರಳು ಮತ್ತು ಕಡ್ಡಿ ಏನಿತ್ತಲ್ಲ ಅದೆಲ್ಲ ಸಪ್ರೇಟ್ ಆಗಿದೆ ಇವಾಗ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಪಾತ್ರೆಗೆ ನಾನಿಲ್ಲಿ ತೊಗೊಂಡಂತಹ ಮೈದಾ ಹಿಟ್ಟೇನಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿದ್ನಲ್ಲ ಚಿರೋಟಿ ರವೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೇವಲ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಮತ್ತು ನಾನಿಲ್ಲಿ ಒಣ ಶುಂಠಿ, ಸೋಂಪು ಮತ್ತು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು 1½ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಿಮ್ಮ ಅನುಗುಣಕ್ಕೆ ನೀವು ಉಪ್ಪು ಹೆಂಗೆ ತಿಂತೀರೋ ಆ ಥರ ಹಾಕ್ಕೊಳ್ಬಹುದು. ನಾನಿಲ್ಲಿ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಸೋಡಾನ ಬಳಸ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಇದು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಉಬ್ಕೊಂಡು ಬರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ.
ನೀವು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ನಾನೆಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಡ್ರೈ ಇರುವಾಗಲೇ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನಿವಾಗ ಬೆಲ್ಲ ನೀರನ್ನೇನು ಹಾಕಿ ಕುದಿಸಿ ಸೋದಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಆ ನೀರನ್ನು ಮಿಕ್ಸ್ ಮಾಡ್ಕೊಂಡಿರೋಂತಹ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ವಿಸ್ಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವಿಸ್ಕ್ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ, ಸ್ಪೂನಿಂದನೋ ಅಥವಾ ಸೌಟಿಂದನೋ ಮಿಕ್ಸ್ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಗಂಟಿಲ್ದಂಗೆ ಹಿಟ್ಟು ನೀಟಾಗಿ ದೋಸೆ ಹದ ಏನು ಬರುತ್ತಲ್ಲ ಆ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಮತ್ತೊಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಬೆಲ್ಲದ ಪಾಕ ಮಾಡಬೇಕಾದ್ರೆ 1 ಗ್ಲಾಸ್ ಹಾಕ್ಕೊಂಡಿದ್ದೆ, ಈಗ ಮತ್ತೊಂದು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಇವಾಗ 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಆದ್ರೂ ಸಹ ಹಿಟ್ಟು ಇನ್ನೂ ಗಟ್ಟಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನಾನು ಮತ್ತೆ ಇನ್ನೊಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಿಟ್ಟು ದೋಸೆ ಅದಕ್ಕೆ ಬರಬೇಕಾದ್ರೆ ನಾನಿಲ್ಲಿ ಟೋಟಲಾಗಿ 3 ಗ್ಲಾಸ್ ವಾಟ್ರನ್ನು ಬಳಸ್ತಾ ಇದ್ದೀನಿ. ನೀರು ನಾರ್ಮಲ್ ವಾಟ್ರ್ ಬಳಸ್ತಾ ಇದ್ದೀನಿ. ಇದು ಕೋಲ್ಡ್ ವಾಟ್ರು ಅಲ್ಲ, ಈ ಕಡೆ ಹಾಟ್ ವಾಟ್ರು ಅಲ್ಲ, ನಾರ್ಮಲ್ ಆಗಿರುವಂತಹ ವಾಟ್ರನ್ನು ಬಳಸ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಹಿಟ್ಟನ್ನು. ನೋಡ್ತಾ ಇದ್ದೀರಲ್ಲ, ಯಾವುದೇ ಗಂಟಿಲ್ಲದೆ ಥರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೀವು ಕಲಿಸ್ಕೊಳ್ತೀರೋ ಗಂಟಿಲ್ದಂಗೆ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಈ ರೆಸಿಪಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಗೋಧಿ ಹಿಟ್ಟು ಹಾಕಿ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಒಂಥರ ಹೋಳಿಗೆ ಥರನೇ ಟೇಸ್ಟ್ ಬರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ದೋಸೆ ಹದ ಹೇಗಿರುತ್ತೋ ಆ ಥರ ನಾನು ಕಲಸಿ ಒಂದು 5 ನಿಮಿಷ ಎತ್ತಿಟ್ಕೊಂಡಿದ್ದೆ, ಸ್ವಲ್ಪ ಹಿಟ್ಟು ಸೆಟ್ ಆಗಲಿ ಅನ್ನೋ ಕಾರಣಕ್ಕೆ. ನಾನಿವಾಗ ಒಂದು ದೋಸೆ ಪ್ಯಾನ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು, ದೋಸೆ ಪ್ಯಾನು ಸ್ವಲ್ಪ ಕಾದ ನಂತರ ದೋಸೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಗೋಧಿ ಹಿಟ್ಟದ ಮಿಶ್ರಣ, ನಾನಿವಾಗ ದೋಸೆ ತವೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಟು ಹೈ ಫ್ಲೇಮ್ ಅಷ್ಟೇ ಇಡಬೇಕು. ಗೊತ್ತಾಗುತ್ತೆ ನಿಮಗೆ ಪ್ಯಾನ್ ಕಾದಿದೆಯೋ ಇಲ್ಲೋ ಅನ್ನೋ ರೀತಿಯಲ್ಲಿ. ಹೈ ಟು ಮೀಡಿಯಮ್ ಟು ಹೈ ಮಾಡಿಕೊಂಡು 5 to 10 ಮಿನಿಟ್ಸ್ ದೋಸೆನ ಬೇಯಿಸ್ಕೊಂಡ ನಂತರ ನಾನಿವಾಗ ತುಪ್ಪ ತೊಗೊಂಡಿದ್ನಲ್ಲ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅನ್ನೋರಾದರೆ ಎಣ್ಣೆನೋ ಹಾಕ್ಕೋಬೋದು. ತುಪ್ಪ ಇಷ್ಟ ಪಡೋರಾದರೆ ತುಪ್ಪ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡು ತಿಂದರೆ ದೋಸೆಗೆ ಇನ್ನೊಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರಲ್ಲ ಆ ಥರ. ನೋಡ್ತಾ ಇದ್ದೀರಲ್ಲ, ದೋಸೆ ತವೆಗೆ ದೋಸೆ ಅಂಟ್ಕೊಳ್ದೇ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ ಫ್ರೆಂಡ್ಸ್. ತುಂಬಾ ಸಾಫ್ಟಾಗಿ ಒಂಥರ ಮೆತ್ತಗೆ ಹೋಳಿಗೆ ಥರ ಬರುತ್ತೆ. ಇದು ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಎಲ್ಲ ತುಂಬಾ ಮಾಡಿಕೊಡೋರು, ನಾವು ಇಷ್ಟಪಟ್ಟು ತಿಂತಾಯಿದ್ವಿ. ನಾನು ನನ್ನ ಮಕ್ಕಳಿಗೆ ಈ ಥರ ಮಾಡಿಕೊಡ್ತೀನಿ, ಅವರು ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ನಾನು ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ಪ್ರೊಸೀಜರ್ನ ನಾನು ಇನ್ನೊಂದು 2-3 ದೋಸೆಗೆ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಬ್ಯಾಟರ್ನ ತವೆಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ದೋಸೆನ ಮೇಲೆ ಮತ್ತು ಕೆಳಗಡೆ ಎರಡೂ ಸೈಡಿಗೆ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನಾನು ಇದಕ್ಕಿಂತ ಮುಂಚೆ ರೈಸ್ ಐಟಮ್ಸ್ ಆಗಿರಬಹುದು, ಮತ್ತು ಮಟನ್ ಸಾಂಬಾರು, ಮತ್ತು ಮಟನ್ ಕೈಮಾ ಉಂಡೆ ಸಾಂಬಾರು ತುಂಬ ವೀಡಿಯೋಸನ್ನೆಲ್ಲ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಹೋಗಿ ನೋಡ್ಕೊಳ್ಬೋದು ನಿಮಗೆ ವೀಡಿಯೋಸ್ ಬೇಕಾಗಿದ್ದರೆ. ನಾನು ಮಾಡಿರುವಂತಹ ದೋಸೆ ವಿಡಿಯೋ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಒಂದು ಹೊಸ ರುಚಿನ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ನೀವು ಮಾಡಿದ ವಿಡಿಯೋ ಒಂದು ವೇಳೆ ಚೆನ್ನಾಗಿ ಬಂದರೆ ನನಗೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಸಾಫ್ಟಾಗಿ ಅದ್ಭುತ ರುಚಿಯಾಗಿರುವಂತಹ ಬೆಲ್ಲದ ದೋಸೆ ರೆಡಿ ಆಯಿತು ಅಂತಲೇ ಅರ್ಥ. ನಾನು ಮಾಡಿರುವಂತಹ ದೋಸೆ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನೀವು ಮಾಡೋ ಸಬ್ಸ್ಕ್ರೈಬು ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.